ಎಲ್ಲರಿಗೂ ನಮಸ್ಕಾರ. ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮಾನವನ ದೇಹವೇ ಒಂದು ವಿಸ್ಮಯ ಅಂತ ಹೇಳಬಹುದು. ನಮ್ಮ ದೇಹದಲ್ಲಿ ಪ್ರತಿದಿನ ನಾವು ಎಚ್ಚರಾಗಿದ್ದಾಗ ಅಥವಾ ಮಲಗಿದ್ದಾಗ ಸುಮಾರು 3000 ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಆಗ್ಬೋದು, ವಿಸರ್ಜನಾಂಗ ವ್ಯವಸ್ಥೆ ಆಗಿರಬಹುದು, ನಮ್ಮ ಹೃದಯದ ಬಡಿತ ಆಗಿರಬಹುದು, ಶ್ವಾಸಕೋಶದ ಏನು ಕೆಲಸ ಇದೆ, ಈ ರೀತಿ ದೇಹದ ಒಳಗಡೆ ನಡೆಯುವ ಎಲ್ಲ ಒಂದು ಪ್ರಕ್ರಿಯೆಗಳು ಇವುಗಳು ರಾಸಾಯನಿಕ ಪ್ರಕ್ರಿಯೆಗಳು ಅಂತ ನಾವು ಹೇಳಬಹುದು. ಇದರಲ್ಲಿ ಸಾವಿರಾರು ರಾಸಾಯನಿಕಗಳು ಬಿಡುಗಡೆಯಾಗುತ್ತದೆ. ಅದರಲ್ಲಿ ಪ್ರೋಟೀನ್ಗಳಾಗಿರ್ಬೋದು, ಕಿಣ್ವಗಳಾಗಿರಬಹುದು, ಇವುಗಳಿಂದನೇ ನಮ್ಮ ದೇಹ ಸುಸ್ಥಿತಿಯಲ್ಲಿರುತ್ತೆ. ಹಾಗಾದರೆ ಕೆಲವೊಮ್ಮೆ ಕೆಲವು ವಿಶಿಷ್ಟವಾದ ರಾಸಾಯನಿಕಗಳು ಅಥವಾ ಹಾರ್ಮೋನುಗಳು, ಚೋದಕ ಅಂತ ನಾವು ಹೇಳ್ತೀವಲ್ಲ, ಅದು ನಾವು ನಿದ್ರೆ ಮಾಡಬೇಕಾದ್ರೆ ಮಾತ್ರ ಬಿಡುಗಡೆಯಾಗುತ್ತೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಿದ್ರಿಸುವ ಸಮಯದಲ್ಲಿ ಬಿಡುಗಡೆಯಾಗುತ್ತೆ. ಹಾಗಾಗಿ ಮನುಷ್ಯನಿಗೆ ನಿದ್ರೆ ಅನ್ನೋದು ತುಂಬ ಮುಖ್ಯವಾದದ್ದು ಅಂತ ಹೇಳ್ಬೋದು. ಅದೊಂದು ಸಂಜೀವಿನಿ ಥರ. ಈಗ ಬೆಳಗಿನ ಹೊತ್ತು ಏನೇನು ನಮ್ಮ ದೇಹಕ್ಕೆ ತೊಂದರೆಯಾಗಿರುತ್ತೆ, ನಾವು ವಿಶ್ರಾಂತಿ ಪಡೆದಾಗ, ಒಳ್ಳೆಯ ನಿದ್ದೆ, ಗಾಢ ನಿದ್ದೆಯಲ್ಲಿದ್ದಾಗ ಈ ಎಲ್ಲ ಏನು ಒಂದು ನಮಗೆ ತೊಂದರೆ ಆಗಿರುತ್ತೆ ಅದು ದುರಸ್ತಿಯಾಗುವಂತಹ ಒಂದು ಸಂದರ್ಭವೇ ನಿದ್ರೆ ಅಂತ ಹೇಳಬಹುದು. ಹಾಗಾದರೆ ನಿದ್ರೆ ಮಾಡಬೇಕಾದ್ರೆ ದೇಹದಲ್ಲಿ ಯಾವ ಯಾವ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ ಅಂತ ನೋಡೋದಾದರೆ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಗ್ರೋತ್ ಹಾರ್ಮೋನ್ ಅಂತ. ಅದು ನಾವು ನಿದ್ರಿಸಬೇಕಾದ್ರೆ, ಅದು ಡೀಪ್ ಸ್ಲೀಪ್ ಅಂತಂದರೆ ನಮ್ಮ ಕಣ್ಣಿನ ಒಂದು ಗುಡ್ಡೆಗಳು ಅಳ್ಳಾಡೋದಿಲ್ಲ, ಅಂದರೆ ಡೀಪ್ ಸ್ಲೀಪಲ್ಲಿ ಇರ್ತೀವಿ. ನಾನ್ ರ್ಯಾಪಿಡ್ ಐ ಮೂಮೆಂಟ್ ಅಂತ ನಾವೇನು ಕರಿತೀವಿ, ಅಂತಹ ಸಂದರ್ಭದಲ್ಲಿ ಬಿಡುಗಡೆಯಾಗುವಂತಹ ಒಂದು ಹಾರ್ಮೋನು ಗ್ರೋತ್ ಹಾರ್ಮೋನ್. ಗ್ರೋತ್ ಹಾರ್ಮೋನು ತುಂಬ ಮುಖ್ಯವಾದದ್ದು. ಅದು ದೇಹದಲ್ಲಿ ಎಲ್ಲ ರೀತಿಯ ದುರಸ್ತಿಗಳನ್ನು ಮಾಡುತ್ತೆ. ಬೆಳಗಿನ ಹೊತ್ತು ದೇಹಕ್ಕೆ ಯಾವ ಯಾವ ರೀತಿ ತೊಂದರೆಗಳಾಗಿರುತ್ತೆ ಅದನ್ನು ದುರಸ್ತಿ ಮಾಡುವ ಬಹಳ ಪ್ರಮುಖವಾದ ಹಾರ್ಮೋನು ಗ್ರೋತ್ ಹಾರ್ಮೋನು. ನಮ್ಮ ಚರ್ಮ ಚೆನ್ನಾಗಿರಬೇಕು, ನಮ್ಮ ಕೂದಲು ಚೆನ್ನಾಗಿರಬೇಕು, ಮತ್ತು ದೇಹದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಸರಿಪಡಿಸಬೇಕು. ಇದನ್ನೆಲ್ಲ ಮಾಡುವಂಥದ್ದು ಗ್ರೋತ್ ಹಾರ್ಮೋನ್. ಮೊದಲನೇದಾಗಿ ಪ್ರೋಟೀನ್ ಸಿಂಥಸಿಸ್ ಆಗ್ಬೋದು, DNA ಸಿಂಥಸಿಸ್ ಆಗಿರಬಹುದು, ಕಿಣ್ವಗಳ ಬಿಡುಗಡೆಯಾಗಿರಬಹುದು, ಇವುಗಳಿಗೆಲ್ಲದಕ್ಕೂ ಪೂರಕವಾಗಿರೋದು ಗ್ರೋತ್ ಹಾರ್ಮೋನು. ಇದು ಬಹಳ ಪ್ರಮುಖವಾದ ಹಾರ್ಮೋನು. ಇದರ ಹೊರತಾಗಿ ಕಾರ್ಟಿಸಾಲ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಕಾರ್ಟಿಸಾಲ್ ಅನ್ನೋದು ಒಂದು ಒತ್ತಡದ ಹಾರ್ಮೋನು. ಅಂದರೆ ನಮಗೆ ಒತ್ತಡ ಉಂಟಾದಾಗ, ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಒತ್ತಡ ಉಂಟಾಗುತ್ತೆ, ಅದಕ್ಕೆ ಆ ಒತ್ತಡವನ್ನು ಆ ಒಂದು ಕ್ಷಣಕ್ಕೆ ಫೈಟ್ ಆರ್ ಫ್ಲೈಟ್ ಅದನ್ನು ನಾವು ಆ ಒಂದು ಕ್ಷಣದಿಂದ, ಒಂದು ಸಂದರ್ಭದಿಂದ ಹೋಗಬೇಕು, ಅಥವಾ ಆ ಸಂದರ್ಭಕ್ಕೆ ನಾವು ಸರಿಯಾಗಿ ಪ್ರತಿಕ್ರಿಯಿಸಬೇಕು. ಅದಕ್ಕೆ ಇದನ್ನ ಫ್ಲೈಟ್ ಆರ್ ಫ್ರೀಸ್ ಹಾರ್ಮೋನ್ ಅಂತ ಕರಿತೀವಿ. ಇದು ಒತ್ತಡದ ಹಾರ್ಮೋನು. ಈ ಹಾರ್ಮೋನ್ ಬಿಡುಗಡೆಯಾದಾಗ ಏನಾಗುತ್ತೆ ಅಂತಂದರೆ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗಿ ಅದು ಆ ಸಂದರ್ಭಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋದಕ್ಕೆ ನಮ್ಮನ್ನು ತಯಾರು ಮಾಡೋವಂಥದ್ದು. ಇದು ಸಹ ಬಿಡುಗಡೆಯಾಗುತ್ತೆ. ಇದು ಯಾವಾಗುತ್ತೆ ಅಂತಂದರೆ ಬೆಳಗಿನ ಜಾವ ನಾವು, ಅಂದರೆ ಅರೋಸಲ್, ಈಗ ಬೆಳಗ್ಗೆ ಎದ್ದೇಳ್ತಾ ಇದ್ದೀವಲ್ಲ, ಆಗ ಕೆಲವೊಂದು ಚಟುವಟಿಕೆಗಳನ್ನು ನಾವು ಮಾಡಬೇಕಲ್ಲ, ಅಂತಹ ಸಂದರ್ಭದಲ್ಲಿ ಈ ಕಾರ್ಟಿಸಾಲ್ ಬಿಡುಗಡೆಯಾಗುತ್ತೆ. ನಿದ್ರೆ ಮಾಡಬೇಕಾದ್ರೆ ಆಗಲ್ಲ, ತುಂಬ ಕಮ್ಮಿ ಇರುತ್ತೆ ಪ್ರಮಾಣ. ಬೆಳಗಿನ ಹೊತ್ತು, ಬೆಳಗಿನ ಜಾವದಲ್ಲಿ ಸ್ವಲ್ಪ ಬಿಡುಗಡೆಯಾಗಿ ಪುನಃ ಅದರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಬಹಳ ಪ್ರಮುಖವಾದ ಹಾರ್ಮೋನು ನಿದ್ರೆಯ ಸಂದರ್ಭದಲ್ಲಿ ಅಂತಂದರೆ ಮೆಲೋಟೋನಿನ್ ಅಂತ. ಇದರ ಬಗ್ಗೆ ನಾನು ಹಿಂದೆ ವಿಡಿಯೋನ ಸಂಪೂರ್ಣವಾಗಿ, ಮೆಲೋಟೋನಿನ್ ಅಂದರೆ ಏನು, ಅದು ಎಷ್ಟು ಉಪಯೋಗಕಾರಿ ಅನ್ನೋದ್ರ ಬಗ್ಗೆ ಮಾಡಿದ್ದೀನಿ, ಅದನ್ನು ನೋಡಿ. ಈ ಮೆಲೋಟೋನಿನ್ ಅನ್ನುವ ಒಂದು ಹಾರ್ಮೋನ್ನ ಮ್ಯಾಜಿಕ್ ಹಾರ್ಮೋನ್ ಅಂತ ಕರಿತೀವಿ. ಇದು ಒಂದು ಆ್ಯಂಟಿ ಏಜಿಂಗ್, ಅಂದರೆ ವಯಸ್ಸಾಗುವ ಪ್ರಕ್ರಿಯೆಯನ್ನು ಮುಂದೂಡುವಂಥ ಹಾರ್ಮೋನು ಈ ಮೆಲೋಟೋನಿನ್. ಇದರ ಜೊತೆಯಲ್ಲಿ ಇದು ಪೈನಿಯಲ್ ಗ್ಲ್ಯಾಂಡಿಂದ, ನಮ್ಮ ಮೆದುಳಿನ ಪೈನಿಯಲ್ ಗ್ಲ್ಯಾಂಡಿಂದ ಬಿಡುಗಡೆಯಾಗುವ ಹಾರ್ಮೋನು. ಇದು ನಿದ್ರಿಸುವ ಸಂದರ್ಭದಲ್ಲಿ, ಡೀಪ್ ಸ್ಲೀಪಲ್ಲಿ ಯಾವಾಗ ಇರ್ತೀವಿ ಅಂತಹ ಸಂದರ್ಭದಲ್ಲಿ ಬಿಡುಗಡೆಯಾಗುವಂಥ ಹಾರ್ಮೋನು. ಇದು ಒಂದು ಮ್ಯಾಜಿಕ್ ಹಾರ್ಮೋನ್. ಈ ಕಾರಣ ಏನಂತಂದರೆ ಇದು ನಮ್ಮ ವಯಸ್ಸಾಗುವ ಪ್ರಕ್ರಿಯೆಯನ್ನು ಮುಂದೂಡುತ್ತೆ. ಜೊತೆಗೆ ನಮಗೆ ಕ್ಯಾನ್ಸರ್ ಬರದಿದ್ದ ಹಾಗೆ ಒಂದು ದೇಹಕ್ಕೆ ರಕ್ಷಣೆಯನ್ನು ನೀಡುವಂತಹ ಶಕ್ತಿ ಇದಕ್ಕಿದೆ. ಇದರ ಜೊತೆಯಲ್ಲಿ ಹೃದಯದ ಆರೋಗ್ಯ ಆಗಿರ್ಬೋದು, ಶ್ವಾಸಕೋಶ ಆಗ್ಬೋದು, ಕಿಡ್ನಿ ಆಗ್ಬೋದು, ಲಿವರ್, ಇದರ ಪರಿಪೂರ್ಣವಾಗಿ ದೇಹದ ಒಳ ಅಂಗಾಂಗಗಳನ್ನು ರಕ್ಷಿಸುವಂತಹ ಶಕ್ತಿ ಇದಕ್ಕಿದೆ. ನಮ್ಮ ವರ್ಣತಂತುಗಳ ತುದಿಯಲ್ಲಿರುವ ಟೀಲೋಮಿಯರ್ಗಳನ್ನು ರಕ್ಷಿಸುವಂತಹ ಶಕ್ತಿ ಇದೆ. ಹಾಗಾಗಿ ಮೆಲೋಟೋನಿನ್ ನಿದ್ರಿಸುವ ಸಂದರ್ಭದಲ್ಲಿ ಬಿಡುಗಡೆಯಾಗುವ ಮತ್ತೊಂದು ಪ್ರಮುಖವಾದ ಹಾರ್ಮೋನ್. ಮತ್ತು ಈ ಹಾರ್ಮೋನಿನ ವೈಶಿಷ್ಟ್ಯ ಏನು ಅಂತಂದರೆ, ಬೆಳಕು ಏನಾದರೂ ಕಣ್ಣಿಗೆ ಬಿದ್ದರೆ
ತಕ್ಷಣ ಏನಾಗುತ್ತೆ, ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಇದೆ, ಅಂದರೆ ಗ್ಯಾಂಗ್ಲಿಯಾನ್ಗಳು, ನರಕೋಶಗಳು ಮೆದುಳಿನಲ್ಲಿ, ಅವು ಆ್ಯಕ್ಟಿವೇಟ್ ಆಗುತ್ತೆ. ಬೆಳಕು ಬಿದ್ದ ತಕ್ಷಣ ಈ ಮೆಲಟೋನಿನ್ ಹಾರ್ಮೋನು ಬಿಡುಗಡೆಯಾಗುವುದು ನಿಂತೋಗುತ್ತೆ. ಹಾಗಾಗಿ ನಾವು ಮಲಗುವ ಕೊಠಡಿ ಏನಿದೆ ಅದು ಸಂಪೂರ್ಣವಾಗಿ ಕತ್ತಲೆಯಿಂದ ಇರಬೇಕು, ಅಥವಾ ಅಲ್ಲಿ ನಾವು ಕೆಂಪು ದೀಪವನ್ನು ಹಾಕಿಕೊಳ್ಬೇಕು. ಬ್ಲೂ ಲೈಟ್ ಇರಬಾರ್ದು. ಬ್ಲೂ ಲೈಟ್ ಇದ್ದಾಗ ಈ ಒಂದು ಮೆಲಟೋನಿನ್ ಸ್ರವಿಕೆಯಾಗುವುದು ಅದು ನಿಂತು ಹೋಗುತ್ತೆ. ಇದರ ಹೊರತಾಗಿ ನಾವು ನಿದ್ರಿಸುವಾಗ ಬಿಡುಗಡೆಯಾಗುವ ಇತರ ಹಾರ್ಮೋನುಗಳಂದರೆ ಪ್ರೊಲ್ಯಾಕ್ಟಿನ್ ಅಂತ ಒಂದು ಹಾರ್ಮೋನ್ ಇದೆ. ಅದು ನಿದ್ರಿಸುವ ಸಂದರ್ಭದಲ್ಲಿ ಬಿಡುಗಡೆಯಾಗುವಂಥ ಹಾರ್ಮೋನು. ಇಲ್ಲಿ ಏನಾಗುತ್ತೆ, ಈ ಪ್ರೊಲ್ಯಾಕ್ಟಿನ್ ಅನ್ನೋದು ಒತ್ತಡದ ನಿಯಂತ್ರಣಕ್ಕೆ ಬಹಳ ಮುಖ್ಯವಾಗಿ ಇದು ಒಂದು ಸಪೋರ್ಟ್ ಮಾಡ್ತಾ ಬರುತ್ತೆ. ಒತ್ತಡ ನಿಯಂತ್ರಿಸುವ ಹಾರ್ಮೋನು ಅಂತಲೂ ನಾವು ಹೇಳ್ತೀವಿ. ಇದರ ಜೊತೆಗೆ ನಮ್ಮಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಪ್ರಚೋದಿಸುವಂಥ ಹಾರ್ಮೋನು ಇದು. ಜೊತೆಯಲ್ಲಿ ಕೆಲವೊಂದು ಮೆಟಬಾಲಿಕ್ ಆ್ಯಕ್ಟಿವಿಟಿ, ಅಂದರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಗ್ಲೂಕೋಸ್ ಮೆಟಬಾಲಿಸಮ್ ಆಗ್ಬೋದು, ಬೇರೆ ಬೇರೆ ಮೆಟಬಾಲಿಸಮ್, ಇದಕ್ಕೂ ಸಹ ಪೂರಕವಾಗಿರುತ್ತೆ. ಮತ್ತು ಗರ್ಭಿಣಿಯರಿಗೆ ಹೆರಿಗೆಯ ನಂತರ ಒಂದು ಸ್ತನದಲ್ಲಿ ಹಾಲು ಬರುವಂತೆ ಮಾಡುವಂಥದ್ದು ಮಿಲ್ಕ್ ಪ್ರೊಡಕ್ಷನ್ ಅಂತ ಕರಿತೀವಿ. ಅದಕ್ಕೆ ಪೂರಕವಾಗಿರುವಂಥದ್ದು ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್. ಇದು ನಿದ್ರಿಸುವ ಸಂದರ್ಭದಲ್ಲಿ ಬಿಡುಗಡೆಯಾಗುವಂಥ ಹಾರ್ಮೋನ್. ಹಾಗಾಗಿ ಇದು ಸಹ ಬಹಳ ಪ್ರಮುಖವಾದ ಹಾರ್ಮೋನ್ ಅಂತಲೇ ನಾವು ಹೇಳ್ಬೋದು. ಇದರ ಹೊರತಾಗಿ 2 ಪ್ರಮುಖ ಹಾರ್ಮೋನ್ಗಳಿದೆ, ಲೆಪ್ಟಿನ್ ಮತ್ತು ಗ್ರೆಲಿನ್ ಅಂತ. ಲೆಪ್ಟಿನ್ ಅನ್ನುವ ಒಂದು ಹಾರ್ಮೋನು ಮತ್ತು ಗ್ರೆಲಿನ್ ಅನ್ನುವ ಹಾರ್ಮೋನು ನಾವು ಆಹಾರ ಸೇವಿಸ್ತೀವಲ್ಲ ಅದಕ್ಕೆ ಸಂಬಂಧಿಸಿದಂಥದ್ದು, ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿರುವಂಥ ಹಾರ್ಮೋನುಗಳು. ನಿದ್ರಿಸುವ ಸಂದರ್ಭದಲ್ಲಿ ಈ ಲೆಪ್ಟಿನ್ ಹಾರ್ಮೋನಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಕಾರಣ, ಈ ಲೆಪ್ಟಿನ್ ಹಾರ್ಮೋನಿನ ಗುಣ ಏನಂತಂದರೆ ಸ್ಯಾಟಿಟಿ, ಸಂತೃಪ್ತತೆಯನ್ನು ನೀಡುವಂತಹದ್ದು. ಅದಕ್ಕೆ ನೋಡಿ, ನಾವು ಮಲಗಿದಾಗ ರಾತ್ರಿ ನಮಗೆ ಹಸಿವು ಆಗೋದಿಲ್ಲ. ರಾತ್ರಿ ಚೆನ್ನಾಗಿ 6 ಗಂಟೆಗಳ ಕಾಲ ನಿದ್ರೆ ಮಾಡ್ತೀವಿ, ನಮಗೆ ಆ ಸಂದರ್ಭದಲ್ಲಿ ಹಸಿವೆ ಆಗೋದಿಲ್ಲ. ಹಸಿವೆ ಆಗದಿದ್ದ ಹಾಗೆ ಸಂತೃಪ್ತತೆಯನ್ನು ಕೊಡುವಂಥದ್ದು ಲೆಪ್ಟಿನ್. ನಿದ್ರಿಸಬೇಕಾದರೆ ಇದರ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಏನು ಮಾಡುತ್ತೆ, ಅದು ನಮಗೆ ಹಸಿವಾಗದೆ, ಈಗ ಮಧ್ಯರಾತ್ರಿ ಎಚ್ಚರ ಆದ್ರೂ ಹಸಿವಾಗೋದಿಲ್ಲ. ಕೆಲವೊಮ್ಮೆ ಮಧ್ಯರಾತ್ರಿ ಎಚ್ಚರ ಆಗ್ಬೋದು, ಅದು ಮೂತ್ರ ವಿಸರ್ಜನೆಗೆ ಹೋಗ್ಬೋದು, ಆದರೆ ಹಸಿವಾಗ್ತಾ ಇರಲ್ಲ. ಕಾರಣ, ಲೆಪ್ಟಿನ್ ಹಾರ್ಮೋನಿನ ಪ್ರಮಾಣ ನಿದ್ರಿಸುವಾಗ ಜಾಸ್ತಿ ಇರುತ್ತೆ. ಹಾಗಾಗಿ ಹಸಿವು ಆಗದೆ ಇದ್ದ ಹಾಗೆ ತಡೆಗಟ್ಟೋದು ಲೆಪ್ಟಿನ್. ಗ್ರೆಲಿನ್ ಅಂತ ಇನ್ನೊಂದು ಹಾರ್ಮೋನ್ ಇದೆ, ಅದು ಹಸಿವನ್ನು ಉಂಟು ಮಾಡುವ ಹಾರ್ಮೋನು. ಸಾಮಾನ್ಯವಾಗಿ ಪ್ರತಿ ವ್ಯಕ್ತಿಯಲ್ಲೂ ಈ 2 ಹಾರ್ಮೋನುಗಳು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡುತ್ತೆ. ಹಸಿವಾದಾಗ ಹಸಿವನ್ನು ಉಂಟು ಮಾಡೋದು ಗ್ರೆಲಿನ್, ಸಂತೃಪ್ತಿಯನ್ನು ನೀಡುವುದು ಲೆಪ್ಟಿನ್. ನಾವು ನಿದ್ರಿಸಬೇಕಾದರೆ ಲೆಪ್ಟಿನ್ ಪ್ರಮಾಣ ಜಾಸ್ತಿ ಇರುತ್ತೆ, ಗ್ರೆಲಿನ್ ಪ್ರಮಾಣ ಕಡಿಮೆ ಇರುತ್ತೆ. ಕಡಿಮೆ ಆಗಲೇಬೇಕು. ಅದೇನಾದರೂ ಜಾಸ್ತಿ ಆಗಿಬಿಟ್ರೆ, ನಾವು ಸಡನ್ನಾಗಿ ಏನಾದರೂ ನಿದ್ರಿಸಬೇಕಾದ್ರೆ ಎಚ್ಚರ ಆದರೆ ಪುನಃ ಊಟ ಮಾಡಬೇಕಾಗುತ್ತೆ ನಾವು. ಹಾಗಾಗಿ ಗ್ರೆಲಿನ್ ಪ್ರಮಾಣ ನಾವು ರಾತ್ರಿ ಹೊತ್ತು, ಅದಕ್ಕೆ ನಾವು ಹೇಳೋದು, ನಾವು ನಿದ್ರಿಸುವಕ್ಕೆ 2 ಗಂಟೆಗಳ ಮೊದಲು ನಮ್ಮ ಆಹಾರ ಸೇವನೆ ಮಾಡಿ ಅದು ಸಂಪೂರ್ಣವಾಗಿ ಜೀರ್ಣಾಂಗ ಆಗಬೇಕು. ಆ ಥರ ನಾವು ನಮ್ಮ ಜೀವನ ಕ್ರಮವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳ್ತೀವಲ್ಲ. ಕಾರಣ ಏನಂತಂದರೆ, ಊಟ ಮಾಡಿದಾಗ ಈ ಗ್ರೆಲಿನ್ ಪ್ರಮಾಣ ಜಾಸ್ತಿ ಇರುತ್ತೆ. ನಾವು ನಿದ್ರಿಸುವ ಹೊತ್ತಿಗಾಗಲೇ ಗ್ರೆಲಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಗ್ರೆಲಿನ್ ಕಮ್ಮಿ ಆದರೆ ಲೆಪ್ಟಿನ್ ಜಾಸ್ತಿ ಆಗುತ್ತೆ. ಇದು ವೈಸ್ ವರ್ಸ. ಗ್ರೆಲಿನ್ ಜಾಸ್ತಿ ಆದರೆ ಲೆಪ್ಟಿನ್ ಕಮ್ಮಿ ಆಗುತ್ತೆ, ಲೆಪ್ಟಿನ್ ಜಾಸ್ತಿ ಆದರೆ ಗ್ರೆಲಿನ್ ಕಮ್ಮಿ ಆಗುತ್ತೆ. ಹಾಗಾಗಿ ನಿದ್ರಿಸುವ ಸಂದರ್ಭದಲ್ಲಿ ಗ್ರೆಲಿನ್ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ನಿದ್ರಿಸುವ ಸಂದರ್ಭದಲ್ಲಿ ನಮಗೇನಾದ್ರು ಎಚ್ಚರ ಆದರೂ ಸಹ ನೀರು ಕುಡಿತೀವಿ, ಆದರೆ ಹಸಿವಾಯಿತು ಅಂತೇಳಿ ಪುನಃ ಹೋಗಿ ಊಟ ಮಾಡುವಂಥದ್ದು ಇಲ್ಲ, ಆ ಕ್ರಮ ಇಲ್ಲ. ಕಾರಣ ಇವೆರಡು ಹಾರ್ಮೋನುಗಳು. ಇದರ ಹೊರತಾಗಿ ಇನ್ನೂ ಕೆಲವೊಂದು ಹಾರ್ಮೋನುಗಳನ್ನು ನಾವು ನಿದ್ರಿಸುವ ಸಂದರ್ಭದಲ್ಲಿ ನೋಡಬಹುದು. ಅದರಲ್ಲಿ ಮುಖ್ಯವಾಗಿ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಇದರ ಪ್ರಮಾಣನೂ ನಿದ್ರಿಸುವ ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾರೆ, ಯಾರು ಸರಿಯಾಗಿ ನಿದ್ರೆ ಮಾಡಲ್ಲ, 6 ಗಂಟೆಗಳ ಕಾಲ ಒಂದು ಡೀಪ್ ಸ್ಲೀಪ್ ಯಾರು ಮಾಡಲ್ಲ, ಅವರಿಗೆ ಥೈರಾಯ್ಡ್ ತೊಂದರೆಗಳು ಸಹ ಬರುವಂಥ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಇನ್ನೂ ಬಹಳ ಪ್ರಮುಖವಾದ ಹಾರ್ಮೋನು ಅಂತ ಅಂದರೆ ನಾವು ಟೆಸ್ಟೋಸ್ಟಿರಾನ್ ಅಂತ ಹೇಳ್ಬೋದು. ಈ ಟೆಸ್ಟೋಸ್ಟಿರಾನು ಪುರುಷರ ಹಾರ್ಮೋನು. ಅಂದರೆ ಒಂದು ಸರಿಯಾದ ಪ್ರಮಾಣದಲ್ಲಿ ಒಂದು ವೀರ್ಯಾಣುಗಳ ಬಿಡುಗಡೆ ಆಗಬೇಕು ಅಂದರೆ ಟೆಸ್ಟೋಸ್ಟಿರಾನು ಇರಲೇಬೇಕು. ಅದರ ಜೊತೆಯಲ್ಲಿ ಹದಿಹರೆಯದಲ್ಲಿ ಆ ಒಂದು ಹದಿಹರೆಯದ ಒಂದು ಬೆಳವಣಿಗೆ ಏನಾಗುತ್ತೆ ಗಂಡು ಮಕ್ಕಳಲ್ಲಿ, ಅದಕ್ಕೆ ಕಾರಣ ಆಗಿರೋದು ಈ ಟೆಸ್ಟೋಸ್ಟಿರಾನ್ ಹಾರ್ಮೋನು. ನಿದ್ರಿಸುವ ಸಂದರ್ಭದಲ್ಲಿ ಇದು ಕಮ್ಮಿ ಇರುತ್ತೆ, ಆದರೆ ಬೆಳಗಿನ ಜಾವದಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಟೆಸ್ಟೋಸ್ಟಿರಾನ್ ಏನಂದರೆ ಒಂದು ಅರೋಸಲ್ ಥರ.
ಹಾಗಾಗಿ ಬೆಳಗಿನ ಜಾವ ಜಾಸ್ತಿ ಆಗುತ್ತೆ, ನಿದ್ರಿಸುವ ಸಂದರ್ಭದಲ್ಲಿ ಕಡಿಮೆ ಇರುತ್ತೆ. ಇದೂ ಸಹ ಸಂಪೂರ್ಣ ಒಳ್ಳೆಯ ನಿದ್ರೆನ ಮಾಡಿದಂತಹ ವ್ಯಕ್ತಿಗೆ ಈ ಒಂದು ಬಂಜೆತನದ ತೊಂದರೆಗಳು ಕಡಿಮೆ. ಕಾರಣ ಏನಂತಂದರೆ ಟೆಸ್ಟೋಸ್ಟಿರಾನ್ನು ಒಂದು ರಿದಮ್, ಒಂದು ಲಯದಲ್ಲಿ ಇರುತ್ತೆ. ಅಂದರೆ ಅದರದ್ದು ಪೀಕ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಯಾವ ಸಂದರ್ಭಕ್ಕೆ ಬೇಕು ಆ ರೀತಿಯಲ್ಲಿ. ಹಾಗಾಗಿ ಅಂತಹ ವ್ಯಕ್ತಿಗಳು ಒಳ್ಳೆಯ ನಿದ್ರೆಯನ್ನು, ಅಂದರೆ ಒಳ್ಳೆಯ ಜೀವನ ಶೈಲಿಯನ್ನು ಇಟ್ಕೊಂಡಿರೋದು, 10 ಗಂಟೆಗೆ ಮಲ್ಕೊಂಡು ಒಂದು 4 ಗಂಟೆಗೆ ಎದ್ದೇಳ ಅಂತ ಒಂದು ಆ ಕ್ರಮವನ್ನು ಯಾರು ಅನುಸರಿಸ್ತಾರೆ ಅಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಾದರೆ ಈ ಒಂದು ವೀರ್ಯಾಣುಗಳ ಒಂದು ಏನು ಗುಣಮಟ್ಟ ಇದೆಯಲ್ಲ ಅದು ಚೆನ್ನಾಗಿರುತ್ತೆ ಅಂತ ಸಂಶೋಧನೆಗಳು ತಿಳಿಸಿವೆ. ಹಾಗಾಗಿ ಈ ಹಾರ್ಮೋನು ಸಹ ಬಹಳ ಪ್ರಮುಖವಾದ ಹಾರ್ಮೋನು. ಆದರೆ ಇದು ನಿದ್ರೆಯ ಅವಧಿಯಲ್ಲಿ ಕಮ್ಮಿ ಇರುತ್ತೆ, ಬೆಳಗಿನ ಜಾವದಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನೊಂದು ನಿದ್ರೆಯ ಸಂದರ್ಭದಲ್ಲಿ ನಾವು ನೋಡಬಹುದಾದ ಬಹಳ ಪ್ರಮುಖವಾದ ಹಾರ್ಮೋನ್ ಅಂದರೆ ADH ಅಂತ, ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್. ಇದನ್ನು ವ್ಯಾಸೋಪ್ರೆಸಿನ್ ಅಂತಲೂ ಇನ್ನೊಂದು ಹೆಸರಿನಲ್ಲಿ ಕರೆಯಲಾಗುತ್ತೆ. ಇದರ ಕೆಲಸ ಏನು ಅಂತಂದರೆ ಇದು ಮೂತ್ರ ವಿಸರ್ಜನೆ ಆಗದಿದ್ದ ಹಾಗೆ ತಡೆಯುತ್ತೆ. ನಮ್ಮ ಕಿಡ್ನಿಯಲ್ಲಿ ನೀರನ್ನು ಪುನಃ ಹೀರಿಕೊಂಡು ಮಧ್ಯ ಮಧ್ಯ ಮೂತ್ರ ವಿಸರ್ಜನೆ ಆಗಬಾರ್ದು. ಈಗ ನೋಡಿ, ಆರೋಗ್ಯವಂತ ವ್ಯಕ್ತಿ ಅವನು 10 ಗಂಟೆಗೆ ಮಲಗಿದ್ರೆ ಅವನು ಮೂತ್ರ ವಿಸರ್ಜನೆ ಮಾಡೋದು ಬೆಳಗಿನ ಜಾವ ಅವನು ಎದ್ದಾಗ ಮಾತ್ರ. ಆದರೆ ಯಾರಿಗೆ ತೊಂದರೆ ಇರುತ್ತೆ ದೇಹದಲ್ಲಿ, ಅದು ಮಧುಮೇಹ ಆಗಿರ್ಬೋದು ಅಥವಾ ಬೊಜ್ಜುತನ ಆಗಿರಬಹುದು, ಬೇರೆ ಬೇರೆ ಥರದ ತೊಂದರೆಗಳು, ಪ್ರೋಸ್ಟೇಟ್ದು ಒಂದು ಪ್ರಾಬ್ಲಮ್ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿದೆ. ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿರೋ ಅಂಥದ್ದು, ವಯಸ್ಸಾದಂತೆ ಅದರಲ್ಲಿ ಏನೋ ತೊಂದರೆಗಳಾಗುತ್ತೆ, ಬದಲಾವಣೆಗಳು ಆಗುತ್ತೆ, ಅದು ವಯಸ್ಸಿಗೆ ಸಂಬಂಧಿಸಿದಂತಹದ್ದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಪದೇ ಪದೇ ಮೂತ್ರ ವಿಸರ್ಜನೆ, ನಿದ್ರೆ ಮಾಡ್ತಾ ಇರ್ತಾರೆ, ಎಚ್ಚರ ಆಗೋಗುತ್ತೆ, ಮೂತ್ರ ವಿಸರ್ಜನೆ ಮಾಡಬೇಕು, ಪುನಃ ಮಲಗ್ತಾರೆ, ಪುನಃ ಮಧ್ಯ ಎಚ್ಚರ ಆಗುತ್ತೆ, ಮೂತ್ರ ವಿಸರ್ಜನೆಗೆ ಹೋಗ್ತಾರೆ. ಕಾರಣ ಈ ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್ ಏನಿದೆ ಅದು ನಾವು ನಿದ್ರಿಸುವ ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನಿದ್ರಿಸಬೇಕಾದರೆ ಮೂತ್ರ ವಿಸರ್ಜನೆ ಒಂದು ಏನು ನಮಗೆ ಸ್ಟಿಮ್ಯುಲೇಷನ್ನು ಬರುತ್ತಲ್ಲ ಅದು ಇರೋದಿಲ್ಲ. ಬೆಳಗಿನ ಎಚ್ಚರ ಆದ ನಂತರ ಇದರ ಒಂದು ಪ್ರಮಾಣ ಕಡಿಮೆ ಆಗುತ್ತೆ, ಆವಾಗ ನಾವು ಮೂತ್ರ ವಿಸರ್ಜನೆಯನ್ನು ಮಾಡ್ತೀವಿ. ಈ ರೀತಿ ನಿದ್ರಿಸಬೇಕಾದರೆ ಬೇಕಾದಷ್ಟು ಈ ಥರದ ಹಾರ್ಮೋನುಗಳು, ಇವುಗಳ ಒಂದು ಪ್ರಮಾಣ, ಅದರಲ್ಲಿ ವೇರಿಯೇಷನ್ನ ನಾವು ನೋಡ್ಬೋದು. ಹಾಗಾಗಿ ನಿದ್ರೆಗೆ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ಮತ್ತು ನಿದ್ರಿಸುವ ಸಂದರ್ಭದಲ್ಲಿ ದೇಹದಲ್ಲಿ ಬೇಕಾದಷ್ಟು ದುರಸ್ತಿ ನಡೆಯುತ್ತೆ. ಕೆಲವು ಏನೋ ಗಾಯ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಆ ಗಾಯ ಮಾಯುತ್ತೆ. ಆಮೇಲೆ DNA, ನಮ್ಮ ಒಂದು ಏನು ಆನುವಂಶೀಯ ವಸ್ತು ಏನಿದೆ DNA, ಅದರಲ್ಲಿ ಏನೋ ಒಂದು ತೊಂದರೆ. ಏಕೆಂದರೆ ಬೆಳಗಿನ ಹೊತ್ತು ನಾವು ಬೇಕಾದಷ್ಟು ರಾಸಾಯನಿಕಗಳನ್ನು ಸೇವನೆ ಮಾಡಿರ್ತೀವಿ, ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳಿರುತ್ತೆ, ಇದು ಅಥವಾ ರೇಡಿಯೇಷನ್ಗಳು ಇರುತ್ತಲ್ಲ, ವಿಕಿರಣ, ಅದಕ್ಕೆ ನಾವು ಎಕ್ಸ್ಪೋಸ್ ಆಗಿರ್ಬೋದು. ಒಟ್ಟಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ DNA ಡ್ಯಾಮೇಜ್ ಆಗಿರುತ್ತೆ. ನಾವು ನಿದ್ರಿಸಬೇಕಾದ್ರೆ ಈ ಯಾವುದು ಡ್ಯಾಮೇಜ್ಗಳಿರುತ್ತೆ ಅದು ಸಂಪೂರ್ಣವಾಗಿ ದುರಸ್ತಿಯಾಗಿ ದೇಹ ಮಾರನೇ ದಿನಕ್ಕೆ ಒಂದು ರೆಡಿ ಆಗಬೇಕು. ಏನೋ ತೊಂದರೆ ಆಗಿದೆ, ನಾವು ನಿದ್ರಿಸಿದಾಗ, ವಿಶ್ರಾಂತಿ ಪಡೆದಾಗ ಈ ನಾನು ಏನು ಹೇಳಿದ್ನಲ್ಲ ಎಲ್ಲ ಹಾರ್ಮೋನುಗಳು ಇವೆಲ್ಲ ಬಿಡುಗಡೆ ಆಗೋದ್ರಿಂದ ಬೆಳಿಗ್ಗೆ ನಾವು ಎದ್ದೇಳೋ ಹೊತ್ತಿಗಾಗಲೇ ದೇಹ ಸಂಪೂರ್ಣವಾಗಿ ಮಾರನೆಯ ದಿನದ ಕೆಲಸಕ್ಕೆ ರೆಡಿಯಾಗಿರುತ್ತೆ. ಹಾಗಾಗಿ ನಿದ್ರೆಗೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಯಾವ ವ್ಯಕ್ತಿ ಚೆನ್ನಾಗಿ ನಿದ್ರೆ ಮಾಡ್ತಾನೆ ಅವನ ದೇಹದಲ್ಲಿ ಈ ಹಾರ್ಮೋನುಗಳ ಪ್ರಮಾಣ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಯಲ್ಲಿ ಸರ್ಕ್ಯಾಡಿಯಲ್ ರಿದಮ್ ಅಂತ ನಾವು ಕರಿತೀವಿ. ನಿದ್ರಿಸಿದಾಗ ಅದಕ್ಕೊಂದು ಲಯ ಇರುತ್ತೆ, ದೇಹಕ್ಕೆ ಒಂದು ಲಯ ಇರುತ್ತೆ, ದೇಹದ ಒಳ ಅಂಗಾಂಗಗಳಿಗೆ ಒಂದು ಲಯ ಇರುತ್ತೆ, ದೇಹದ ಒಳಗಿರುವ ಎಲ್ಲ ಜೀವಕೋಶಗಳಿಗೂ ಒಂದು ಲಯ ಇರುತ್ತೆ. ಹಾಗಾಗಿ ನಮ್ಮ ಆರೋಗ್ಯ ತುಂಬ ಅದ್ಭುತವಾಗಿರುತ್ತೆ. ಯಾವ ವ್ಯಕ್ತಿ ಒಳ್ಳೆ ನಿದ್ರೆ ಮಾಡ್ತಾನೆ, ಒಳ್ಳೆ ಆಹಾರ ಸೇವನೆ ಮಾಡ್ತಾನೆ, ನೀರನ್ನು ಚೆನ್ನಾಗಿ ಕುಡಿತಾನೆ ಮತ್ತು ಒತ್ತಡದ ರಹಿತ ಬದುಕನ್ನು ಆದಷ್ಟು ಕಾಮಾಗಿ ನಡೆಸ್ತಾನೆ, ಅವನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿರ್ತಾನೆ, ನಿರೋಗಿ ಅಂತ ಅನ್ಬೋದು. ಅವನಿಗೆ ಯಾವುದೇ ರೀತಿಯ ಕಾಯಿಲೆಗಳಾಗಲಿ ತೊಂದರೆಗಳಾಗಲಿ ಬರಲ್ಲ. ಎಲ್ಲಿ ನಮ್ಮ ನಿದ್ರೆಯ ಒಂದು ಕ್ರಮದಲ್ಲಿ ವೇರಿಯೇಷನ್ ಆಗುತ್ತೆ, ಅದನ್ನು ಬದಲಾವಣೆ ನಾವು ಮಾಡ್ಕೊತೀವಿ, ಅಂತಹ ಸಂದರ್ಭದಲ್ಲಿ ನಾವು ನಾನಾ ರೀತಿಯ ತೊಂದರೆಗಳಿಗೆ ಒಳಪಡುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ನಿದ್ರೆಯ ಸಂದರ್ಭದಲ್ಲಿ ಬೇಕಾದಷ್ಟು ನಾವು ಅಂದ್ಕೊಂಡಿರ್ತೀವಿ ನಿದ್ರೆ ಮಾಡಬೇಕಾದ್ರೆ ಏನೂ ನಡೀತಾ ಇಲ್ಲ ಅಂತ, ಆದರೆ ನಿದ್ರೆ ಮಾಡಬೇಕಾದ್ರೆ ದೇಹದಲ್ಲಿ ಬೇಕಾದಷ್ಟು ಕೆಲಸಗಳು ನಡೀತಾ ಇರುತ್ತೆ. ಉದಾಹರಣೆಗೆ ನೋಡಿ, ರಾತ್ರಿ ಹೊತ್ತು ದೊಡ್ಡ ದೊಡ್ಡ ಈಗ ಬೆಂಗಳೂರು ಆಗ್ಬೋದು, ಬಾಂಬೆ ಆಗ್ಬೋದು, ಡೆಲ್ಲಿ ಆಗ್ಬೋದು, ಇಡೀ ಎಲ್ಲ ನಿದ್ರೆ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಒಂದು ಸ್ಥಳದ ಒಂದು ಏನೋ ಮುನ್ಸಿಪಾಲಿಟಿ ಅನ್ಬೋದು, ಕಾರ್ಪೊರೇಷನ್ನು, ಅವರು ಇಡೀ ನಗರವನ್ನು ಕ್ಲೀನ್ ಮಾಡ್ತಾ ಇರ್ತಾರೆ.
ಆ ರೀತಿ ನಮ್ಮ ದೇಹದಲ್ಲಿ ನಾವೆಲ್ಲ ನಿದ್ದೆ ಮಾಡ್ತಾ ಇರ್ತೀವಿ, ನಮಗೆ ಏನೂ ಅರಿವಿಲ್ಲ. ಆದರೆ ನಮ್ಮ ದೇಹದ ಒಳಗಡೆ ಈ ಕ್ಲೆನ್ಸಿಂಗ್ ಅಂತ ಏನಿರುತ್ತೆ, ಏನೇನು ಕಲ್ಮಶಗಳಿರುತ್ತೆ ಅದೆಲ್ಲ ಹೊರ ಹಾಕುವಂಥದ್ದು. ಏಕೆಂದರೆ ಲಿಂಫ್ಯಾಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಅವಾಗ ನಿದ್ರೆ ಮಾಡಬೇಕಾದ್ರೆ, ಅದೆಲ್ಲ ಹೊರ ಹಾಕುತ್ತೆ. ಅದರ ಜೊತೆಗೆ ಎಲ್ಲ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಎಲ್ಲೆಲ್ಲಿ ಡ್ಯಾಮೇಜ್ಗಳಾಗಿದೆ ಆ ಡ್ಯಾಮೇಜ್ಗಳನ್ನೆಲ್ಲ ಒಂದು ಕಡೆಯಿಂದ ಸರಿ ಮಾಡುತ್ತಾ ಬರುತ್ತೆ. ಹಾಗಾಗಿ ನಿದ್ರೆಯ ಸಂದರ್ಭದಲ್ಲಿ 12ಕ್ಕಿಂತ ಹೆಚ್ಚಿನ ಹಾರ್ಮೋನುಗಳು ಬಿಡುಗಡೆಯಾಗೋದ್ರಿಂದ ನಿದ್ರೆ ಅತ್ಯಂತ ಮುಖ್ಯವಾದುದು. ಅದಕ್ಕೆ ವೈದ್ಯರು ಹೇಳೋದು, ನಿಮಗೆ ಏನೇ ತೊಂದರೆ ಇದ್ದರೂ ಚೆನ್ನಾಗಿ ನಿದ್ರೆ ಮಾಡಿ. ಚೆನ್ನಾಗಿ ನಿದ್ರೆ ಮಾಡಿದಾಗ ದೇಹಕ್ಕೆ ಅದನ್ನು ಗುಣಪಡಿಸುವ ಶಕ್ತಿ ಇದೆ. ಆದರೆ ಅದಕ್ಕೆ ವಿಶ್ರಾಂತಿ ಬೇಕು, ಅದಕ್ಕೆ ಸಮಯ ಬೇಕು. ಹಾಗಾಗಿ ಆ ಸಮಯವನ್ನು ನಾವು ಕೊಟ್ಟರೆ ಖಂಡಿತವಾಗಲೂ ಒಳ್ಳೆಯ ಆರೋಗ್ಯವನ್ನು ಪಡೆದು ನಿರೋಗಿಗಳಾಗಿರಬಹುದು ನಾವು. ನಮಸ್ಕಾರ.